ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟ ರಾಕೇಶ್ ಪೂಜಾರಿ ಇನ್ನಿಲ್ಲ. ಹಠಾತ್ ಹೃದಯಾಘಾತದಿಂದ ನಿಧನ. ಕಿರುತೆರೆ ಮತ್ತು ಸಿನಿಮಾದಲ್ಲಿ ನಟಿಸಿದ್ದ ರಾಕೇಶ್ ಪೂಜಾರಿ. ಈ ಸುದ್ದಿ ಓದಲು ಬೇಸರವಾಗ್ತಾ ಇದೆ. ನಿನ್ನೆ ರಾತ್ರಿ ಇನ್ನೂ ಸಂಪೂರ್ಣವಾಗಿ ಚೆನ್ನಾಗಿದ್ದ ರಾಕೇಶ್ ಪೂಜಾರಿ ಇನ್ನಿಲ್ಲ ಅನ್ನೋ ಸುದ್ದಿ ಬರ ಸಿಡಿಲಿನಂತೆ ಬಂದೊದಗಿದೆ. ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ನಟಿಸಿದ್ದ ನಟ ರಾಕೇಶ್ ಕಾಮಿಡಿ ಕಿಲಾಡಿಗಳು ಸೀಸನ್ 3ರ ವಿನ್ನರ್ ಕೂಡ ಆಗಿದ್ರು. ಹಾಸ್ಯ ನಟ ಕಾಮಿಡಿ ಕಿಲಾಡಿಗಳು ಸೀಸನ್ 3ರಲ್ಲಿ ತಮ್ಮ ಅದ್ಭುತ ನಟನೆಯ ಮೂಲಕ ಮನರಂಜನೆ ನೀಡ್ತಾ ಇದ್ರು. ಹೌದು, ವಿಶ್ವರೂಪ್ ಎಂದೇ ರಾಕೇಶ್ ಪೂಜಾರಿ ಜನಪ್ರಿಯತೆಯನ್ನ ಪಡ್ಕೊಂಡಿದ್ರು. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಅವರು ಹಲವು ವರ್ಷಗಳಿಂದ ಬಣ್ಣದ ಲೋಕದಲ್ಲಿ ಇದ್ರು. ಆದರೆ ಕಾಮಿಡಿ ಕಿಲಾಡಿಗಳು ವೇದಿಕೆ ಅವರ ಬದುಕನ್ನ ಬದಲಿಸಿತು. ಕಾಮಿಡಿ ಕಿಲಾಡಿಗಳು ಸೀಸನ್ 3ರಲ್ಲಿ ವಿನ್ನರ್ ಕೂಡ ಆಗಿದ್ರು. ಹಲವು ವರ್ಷಗಳಿಂದಲೂ ರಂಗಭೂಮಿ ಕಿರುತೆರೆಯಲ್ಲಿ ಸಕ್ರಿಯರಾಗಿದ್ರು. ಆದರೆ ಕಾಮಿಡಿ ಕಿಲಾಡಿಗಳು ವಿನ್ನರ್ ಆಗಲೇಬೇಕು ಎಂಬ ಕನಸನ್ನ ಹೊತ್ತಿದ್ರು ರಾಕೇಶ್ ಪೂಜಾರಿ. ರಾಕೇಶ್ ಪೂಜಾರಿ ಅವರ ಬದುಕು ಅಷ್ಟೇನು ಕಲರ್ಫುಲ್ ಆಗಿರಲಿಲ್ಲ. ಕಷ್ಟಪಟ್ಟು ತುಂಬಾ ಅವಮಾನಗಳನ್ನ ಮೆಟ್ಟಿ ನಿಂತು ಉತ್ತಮ ಬದುಕು ಕಟ್ಕೊಂಡಿದ್ರು. ಕಾಮಿಡಿ ಕಿಲಾಡಿಗಳ ಖ್ಯಾತಿಯ ನಟ ರಾಕೇಶ್ ಪೂಜಾರಿ ನಿಧನ ಹೊಂದಿದ್ದಾರೆ ಅಂದ್ರೆ ನಂಬೋಕೆ ಅಸಾಧ್ಯವಾಗ್ತಾ ಇದೆ. ಹಾಗಂತ ಇದು ವದಂತಿಯಲ್ಲ. ಈ ಸುದ್ದಿ ನಂಬಲು ಅಸಾಧ್ಯ ಎನಿಸಿದ್ರೂ ಸತ್ಯವೇ. ಆರೋಗ್ಯವಾಗಿದ್ದ ನಟನ ಬಾಳಿಗೆ ಬಿರುಗಾಳಿ ಬಂದೊದಗಿದೆ. ಕೊನೆಯುಸಿರೆಳೆದಿದ್ದಾರೆ. ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ರಾಕೇಶ್ ಪೂಜಾರಿ ಅವರ ಸಾವಿನ ವಿಚಾರವನ್ನ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಶಿವರಾಜ್ KR ಪೇಟೆ ಅವರು ಖಚಿತಪಡಿಸಿದ್ರು. ರಾಕೇಶ್ ಸಾವಿಗೆ ಅವರ ಆಪ್ತ ಬಳಗವೇ ಶಾಕ್ ಆಗಿದೆ. ರಾಕೇಶ್ ಪೂಜಾರಿ ಅವರ ಸಾವಿಗೆ ಅಭಿಮಾನಿಗಳು ಹಾಗೂ ಆಪ್ತರು ಕಂಬನಿ ಮಿಡಿತಾ ಇದ್ದಾರೆ. 2014ರಲ್ಲಿ ತಮ್ಮ ನಟನಾ ಪಯಣವನ್ನ ಚೈತನ್ಯ ಕಲಾವಿದರು ನಾಟಕ ತಂಡದಿಂದ ಆರಂಭಿಸಿದ್ರು. ನಂತರ 2014ರಲ್ಲಿಯೇ ಖಾಸಗಿ ಚಾನೆಲ್ನಲ್ಲಿ ಕಡ್ಲೆ ಬಜಿಲ್ ಎಂಬ ತುಳು ರಿಯಾಲಿಟಿ ಶೋ ಮೂಲಕ ಅನೇಕ ಜನರ ಮನವನ್ನ ಗೆದ್ದಿದ್ರು. ನಂತರ ಹಲವು ಸಿನಿಮಾಗಳಿಗೆ ಆಡಿಷನ್ ಕೂಡ ನೀಡಿದ್ರು. ಸುಮಾರು 150 ಆಡಿಷನ್ ನೀಡಿದ ರಾಕೇಶ್ ಪೂಜಾರಿ 2018ರಲ್ಲಿ ಜಿ ಕನ್ನಡ ಕಾಮಿಡಿ ಕಿಲಾಡಿಗಳು ಸೀಸನ್ 2 ಶೋಗೆ ರನ್ನರ್ ಅಪ್ ಆಗಿದ್ರು. ಕಾಮಿಡಿ ಕಿಲಾಡಿ ಸೀಸನ್ 3ರ ವಿಜೇತ ಕೂಡ ಆಗಿದ್ರು. ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದ ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಜನಪ್ರಿಯತೆಯನ್ನ ಪಡ್ಕೊಂಡಿದ್ರು. ಸದಾ ನಗುಮುಖದ ರಾಕೇಶ್ ಪೂಜಾರಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಊರಿನಲ್ಲಿ ನಡೆದ ಗೆಳೆಯನ ಮದುವೆ ಸಮಾರಂಭದಲ್ಲಿ ರಾಕೇಶ್ ಪೂಜಾರಿ ಭಾಗವಹಿಸಿದ್ರು. ಆ ವೇಳೆ ರಾಕೇಶ್ ಪೂಜಾರಿ ಡ್ಯಾನ್ಸ್ ಕೂಡ ಮಾಡಿದ್ರು. ಈ ವೇಳೆ ಹಠಾತ್ ಕುಸಿದು ಬಿದ್ದಿದ್ದಾರೆ ಎಂದು ತಿಳಿದು ಬಂದಿದೆ. ರಾಕೇಶ್ ಪೂಜಾರಿ ಹಠಾತ್ ಸಾವು ಬೆಳ್ಳಂಬೆಳಗ್ಗೆ ಕಿರುತೆರೆ ಲೋಕಕ್ಕೆ ಆಘಾತವನ್ನ ಉಂಟು ಮಾಡಿದೆ. ಇನ್ನು ರಾಕೇಶ್ ಸಾವಿಗೆ ಕಿರುತೆರೆ ಸೆಲೆಬ್ರಿಟಿಗಳು ಹಾಗೇನೆ ಬೆಳ್ಳಿತೆರೆಯ ಸೆಲೆಬ್ರಿಟಿಗಳು ಶೋಕವನ್ನ ವ್ಯಕ್ತಪಡಿಸಿದ್ದಾರೆ. ಕಿರಿಕೀರ್ತಿ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ರಾಕೇಶ್ ಪೂಜಾರಿ ಹಠಾತ್ ನಿಧನ ತಿಳಿದು ಬಂದಿದ್ದು ಶಾಂತಿ ಕೋರಿದ್ದಾರೆ. ಬೆಳ್ಳಂಬೆಳಗ್ಗೆ ಇಂಥ ಕೆಟ್ಟ ಸುದ್ದಿ. ರಾಕೇಶ್ ಪೂಜಾರಿ ಇನ್ನಿಲ್ಲ. ಸದಾ ಹಸನ್ಮುಖಿ, ಎಲ್ಲರನ್ನ ಅಣ್ಣ ಅಕ್ಕ ಅಂತ ಮಾತಾಡ್ತಿದ್ದ ಪ್ರೀತಿಯ ಸಹೋದರ. ಇಷ್ಟು ಚಿಕ್ಕ ವಯಸ್ಸಿಗೆ ಅದೆಂಥ ಕ್ರೂರ ಈ ವಿಧಿಯಾತ. ಹೃದಯಾಘಾತವು ವಯಸ್ಸಾಯಿತು. ಕನಸುಗಳ ನನಸು ಮಾಡೋ ಜಿದ್ದಿಗೆ ಬಿದ್ದಿದ್ದ ನಿನ್ನ ಈ ಸಾವಿನ ಸುದ್ದಿ ನಮ್ಮನ್ನ ಕೆಂಗೆಡಿಸಿದೆ. ತಮ್ಮ ಹೋಗಿವ ಚಿರಶಾಂತಿ ಸಿಗಲಿ ಎಂದು ಸಂತಾಪ ಸೂಚಿಸಿದರೆ, ಇತ ರಕ್ಷಿತಾ ಪ್ರೇಮ್ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಗುಮುಖದ ರಾಕೇಶ್ ಮೃದು ಸ್ವಭಾವದ ವ್ಯಕ್ತಿತ್ವ ನಿನ್ನದು, ಮಿಸ್ ಯು ಮಗನೇ ಎಂದು ರಕ್ಷಿತಾ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಬರೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ನಯನ, ಶಿವರಾಜ್ KR ಪೇಟೆ, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಎಲ್ಲರೂ ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಒಟ್ನಲ್ಲಿ ಹಾಸ್ಯದಿಂದ ಎಲ್ಲರನ್ನ ನಗಿಸ್ತಾ ಇದ್ದ ರಾಕೇಶ್ ಪೂಜಾರಿ ಇನ್ನಿಲ್ಲ. ಈ ಸುದ್ದಿಯನ್ನ ಅರಗಿಸಿಕೊಳ್ಳಲು ಅಸಾಧ್ಯವಾಗ್ತಾ ಇದೆ. ಕಿರುತೆರೆಯ ಲೋಕ ಬರಿದಾದಂತೆ ಕಾಣ್ತಾ ಇದೆ. ಕಾಂತಾರದಲ್ಲಿಯೂ ಒಳ್ಳೆಯ ಕ್ಯಾರೆಕ್ಟರ್ ಮಾಡಿದ್ದ ರಾಕೇಶ್ ಶೂಟಿಂಗ್ ಅನ್ನ ಮುಗಿಸಿಕೊಂಡು ಬಂದಿದ್ರು ಎಂಬ ಸುದ್ದಿ ಕೂಡ ತಿಳಿತಾ ಇದೆ. ಸಿನಿಮಾದಲ್ಲಿ ಅದಾಗಲೇ ಅವರ ವೃತ್ತಿ ಜೀವನ ಆರಂಭವಾಗಿತ್ತು. ಅಷ್ಟರೊಳಗೆ ವಿಧಿಯಾಟಕ್ಕೆ ರಾಕೇಶ್ ಪೂಜಾರಿ ಬಲಿಯಾಗಿದ್ದಾರೆ. ಹೃದಯಾಘಾತಕ್ಕೆ ಹೃದಯನೇ ಇಲ್ಲವೇನು ಅನ್ನೋ ಭಾವ ವ್ಯಕ್ತವಾಗ್ತಾ ಇದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯಾಷನಲ್ ಟಿವಿ.